ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಎದಲ್ಲಿ ಕೇಳಿರುವಂತಹ ಮೆನ್ ಮತ್ತು ವರ್ಕಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಅನ್ನ ಬಿಡಿಸಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚಿನ ಸಮಯ ವೇಸ್ಟ್ ಮಾಡದೆ ಕ್ವಶನ್ ಏನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನೋಡಿ, ಇದು ಮತ್ತೊಂದು ಕ್ವಶನ್ ಮೆನ್ ಮತ್ತೆ ವರ್ಕ್ ಮೇಲೆ ಕೇಳಿರುವಂತಹ ಪ್ರಶ್ನೆ. ಇದು ಬಹಳ ಸಿಂಪಲ್ ಆಗಿ ನಾವು ಇದನ್ನು ಬಿಡಿಸಬಹುದು. ಇಫ್ 12 men can build a wall in 10 days, how many men are required to build a same wall in 6 days? ಅಂದ್ರೆ 12 ಪುರುಷರು ಒಂದು ಗೋಡೆನ 10 ದಿನದಲ್ಲಿ ಕಟ್ಟಿದ್ರೆ ಅದೇ ಗೋಡೆಯನ್ನ 6 ದಿನದಲ್ಲಿ ಕಟ್ಟಲಿಕ್ಕೆ ಎಷ್ಟು ಜನ ಬೇಕಾಗ್ತಾರೆ ಅಂತ. ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಎಷ್ಟು ಮೆನ್ ಇದ್ದಾರೆ ಅಂತ ನಾನು ಇಲ್ಲಿ ಬರ್ಕೋತೀನಿ. ಫಸ್ಟ್ 12 ಮೆನ್ ಇದ್ದಾರೆ, 12 ಜನ ಇದ್ದಾರೆ. ಎಷ್ಟು ದಿನದಲ್ಲಿ ಮುಗಿಸ್ತಾ ಇದ್ದಾರೆ? ನಂಬರ್ ಆಫ್ ಡೇಸ್ ಎಷ್ಟು ಬೇಕು? 10 ಡೇಸ್ ಬೇಕು. ಕರೆಕ್ಟಾ? 10 ಡೇಸ್ ಬೇಕು. ಸೊ ಟೋಟಲ್ ವರ್ಕ್ ಅಂದರೆ ಎಷ್ಟು ಜನ ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅಂತ. ಟೋಟಲ್ ವರ್ಕ್ ಈಸ್ ಈಕ್ವಲ್ ಟು ಮೆನ್ ಇಂಟು ಡೇಸ್. ಎಷ್ಟು ವರ್ಕ್ ಇದೆ ಅಂತ ನೋಡೋಣ. 12 ಮೆನ್ 10 ಡೇಸ್ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ 120 ಯೂನಿಟ್ಸ್ ಆಫ್ ವರ್ಕನ್ನು ಮುಗಿಸಿದ್ದಾರೆ. ಅವರು ಯೂನಿಟ್ ಆಫ್ ವರ್ಕನ್ನು ಮುಗಿಸಿದ್ದಾರೆ. ಕರೆಕ್ಟಾ? ಈಗ ನಮ್ಮ ಹತ್ರ ಎಷ್ಟು ದಿನ ಇದೆ? 6 ಡೇಸ್ ಇದೆ. 120 ಯೂನಿಟ್ ವರ್ಕ್ ಇದೆ. 6 ಡೇಸಲ್ಲಿ ಮುಗಿಸ್ಬೇಕಂದ್ರೆ ಇದನ್ನು ಡಿವೈಡ್ ಮಾಡಿಬಿಟ್ರಾಯ್ತು. ಎಷ್ಟು ಜನ ಎಷ್ಟು 6 ದಿನ ಇದೆ ಅಲ್ವಾ? ಸೊ ಇಲ್ಲಿ 6 ದಿನ ಇದೆ. 6 1s 6 2s 6 1 6 2 ಈ 0 ಮೇಲೆ ತಗೊಂಡ್ರೆ 20 ಬರುತ್ತೆ. 20 ಮೆನ್ ಬೇಕು, 20 ಜನ ಬೇಕು ಈ ವರ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ. 6 ದಿನದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ನನಗೆ 20 ಜನ ಬೇಕು ಅಂತ ಆನ್ಸರ್ ಬರ್ತಾ ಇದೆ. ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ ಎ 20 ಪುರುಷರು ಬೇಕಾಗ್ತಾರೆ. ಸಿಂಪಲ್. ಥ್ಯಾಂಕ್ ಯು.